ಎಲ್ಲರಿಗೂ ನಮಸ್ಕಾರ. ಸಂಕ್ರಾಂತಿ ತರಗತಿ 3ನೇ ತರಗತಿ, ವಿಷಯ ಕನ್ನಡ, ಭಾಗ 1, ಪದ್ಯಪಾಠ 8. ಮಕ್ಕಳೇ, ಇಲ್ಲಿ ನಾವು ಚಿತ್ರವನ್ನು ನೋಡ್ತಾ ಇದ್ದೀರಿ. ಒಂದು ಚಿತ್ರದಲ್ಲಿ ಬೆಂಕಿ ಉರಿಯುತ್ತಿದೆ, ತಬಲ ಇದೆ. ಇನ್ನೊಂದು ಚಿತ್ರದಲ್ಲಿ ಕಬ್ಬು ಮತ್ತು ಬಣ್ಣದಿಂದ ಕೂಡಿದಂತಹ ಮಡಿಕೆ, ರಂಗೋಲಿ, ಬಣ್ಣ ಬಣ್ಣದ ಗಾಳಿಪಟಗಳು ಮತ್ತು ಅಲಂಕೃತವಾಗಿರುವಂತಹ ಎತ್ತು, ಇವುಗಳನ್ನು ನೋಡಿದಾಗ ನಮಗೆ ತುಂಬ ಖುಷಿಯಾಗುತ್ತೆ ಅಲ್ವಾ? ಇದು ಯಾವ ಹಬ್ಬದ ಸಂಕೇತವಾಗಿದೆ ಮಕ್ಕಳೇ? ಇದು ಸಂಕ್ರಾಂತಿ ಹಬ್ಬದ ಸಂಕೇತವಾಗಿದೆ. ಈಗ ನಾವು ಸಂಕ್ರಾಂತಿ ಎಂಬ ಪದ್ಯವನ್ನು ನೋಡೋಣ. ನಾವು ಹಲವಾರು ಹಬ್ಬಗಳನ್ನು ಆಚರಣೆ ಮಾಡ್ತೇವೆ ಅಲ್ವಾ ಮಕ್ಕಳೇ? ಪ್ರತಿ ವರ್ಷವೂ ಅಂದರೆ ಒಂದೊಂದು ಹಬ್ಬವೂ ಭಿನ್ನವಾಗಿರುತ್ತವೆ. ಸೇಮ್ ಇರುತ್ತಾ? ಇರಲ್ಲ. ಒಂದು ಹಬ್ಬಕ್ಕಿಂತ ಇನ್ನೊಂದು ಹಬ್ಬ ಭಿನ್ನವಾಗಿರುತ್ತದೆ. ಜೊತೆಗೆ ಒಂದೊಂದು ಹಬ್ಬವು ತನ್ನದೇ ಆದ ವಿಶೇಷತೆಯನ್ನು ಹೊಂದಿರುತ್ತದೆ ಅಲ್ವಾ? ಹಾಗೆ ಈಗ ನಾವು ಸಂಕ್ರಾಂತಿ ಹಬ್ಬದ ಬಗ್ಗೆ ತಿಳಿದುಕೊಳ್ಳೋಣ. ಇದು ಒಂದು ಪದ್ಯ. ಹಬ್ಬ ಬಂತು, ಹಬ್ಬ ಬಂತು, ಹಬ್ಬ ಬಂತು ಹಬ್ಬ, ಅಂತೂ ಇಂತೂ ತಂದೆ ತಂತು, ಕಂತೆ ಕಂತೆ ಕಬ್ಬ. ನೋಡಿ ಮಕ್ಕಳೇ, ಎಷ್ಟು ಚೆನ್ನಾಗಿದೆ. ಹಬ್ಬ ಬಂತು, ಹಬ್ಬ ಬಂತು, ಹಬ್ಬ ಬಂತು ಹಬ್ಬ, ಅಂತೂ ಇಂತೂ ತಂದೆ ತಂತು, ಕಂತೆ ಕಂತೆ ಕಬ್ಬ. ಎಷ್ಟು ಚೆನ್ನಾಗಿದೆ ಅಲ್ವಾ ಮಕ್ಕಳೇ? ಹಬ್ಬ ಬಂತು. ನಾವು ಹಬ್ಬ ಬರ್ತಾ ಇದೆ ಅಂದರೆ ಹೊಸ ಹೊಸ ಬಟ್ಟೆಗಳನ್ನು ತಗೋತೀವಿ. ನಮಗೆ ಏನೇನು ಬೇಕು ಹೊಸದು ಅದೆಲ್ಲನೂ ನಾವು ತೆಗೆದುಕೊಳ್ಳುತ್ತೇವೆ ಅಲ್ವಾ? ಆ ಹಬ್ಬಗಳು ನಮಗೆ ಹೊಸತನ್ನು ಕೊಡುತ್ತವೆ. ಏನು? ನಾವು ಹೊಸ ಬಟ್ಟೆಯನ್ನು ಹಾಕಿಕೊಂಡಾಗ ನಮ್ಮ ಮನಸ್ಸು ಯಾವಾಗಲೂ ಖುಷಿಯಿಂದ ಇರುತ್ತೆ ಅಂತ. ಅದನ್ನೇ ಹೇಳ್ತಾ ಇರೋದು. ಹಬ್ಬ ಬಂತು, ಹಬ್ಬ ಬಂತು, ಹಬ್ಬ ಬಂತು ಹಬ್ಬ, ಅಂತೂ ಇಂತೂ ತಂದೆ ತಂತು, ಕಂತೆ ಕಂತೆ ಕಬ್ಬ. ನೋಡಿ, ಸಂಕ್ರಾಂತಿ ಹಬ್ಬದಲ್ಲಿ ನಾವು ಹೆಚ್ಚಾಗಿ ತಿನ್ನೋದೇನು? ಕಬ್ಬು. ಹೇಗೆ ಬರುತ್ತೆ? ಕಂತೆ ಕಂತೆ ಅಂದರೆ ಕಟ್ಟುಕಟ್ಟಾಗಿ. ಅಂತೂ ಇಂತೂ ತಂದೆ ತಂತು, ಕಂತೆ ಕಂತೆ ಕಬ್ಬ. ಈ ಹಬ್ಬದ ಸಮಯದಲ್ಲಿ ಕಬ್ಬಿಗೆ ತುಂಬ ಹೆಚ್ಚು ಬೆಲೆ ಇರುತ್ತೆ ಮತ್ತು ಕಬ್ಬು ಈ ಹಬ್ಬದಲ್ಲಿ ತುಂಬ ವಿಶೇಷತೆ. ನೋಡಿ ಮಕ್ಕಳೇ, ಇದು ಕಬ್ಬು, ಕಂತೆ ಕಂತೆ ಕಬ್ಬು. ಗರಿ ಮುರಿ ಜರ ತಾರಿ ಲಂಗ ಹಾಕಿಕೊಂಡು, ಗಿಲಿ ಗಿಲಿ ಕಾಲ ಗೆಜ್ಜೆ ದನಿ ಮಾಡಿಕೊಂಡು. ಮಕ್ಕಳೇ, ಇದು ಯಾರಿಗೆ ಸಂಬಂಧಿಸಿದು? ಹೆಣ್ಣು ಮಕ್ಕಳಿಗೆ ಅಲ್ವಾ? ಹೆಣ್ಣು ಮಕ್ಕಳು ಹಬ್ಬದ ದಿನಗಳಲ್ಲಿ ಅವರು ಸ್ನಾನವನ್ನು ಮುಗಿಸಿ ಹೊಸ ಬಟ್ಟೆಗಳನ್ನು ಹಾಕಿಕೊಂಡು ಅವರದೇ ಆದಂತಹ ಒಂದು ಅಲಂಕಾರಿಕ ವಸ್ತುಗಳನ್ನು ಹಾಕಿಕೊಂಡಿರ್ತಾರೆ. ಬಳೆ, ಕಾಲ್ಗೆಜ್ಜೆ, ಬಿಂದಿ, ಈ ರೀತಿ ಅದನ್ನೇ ಹೇಳ್ತಿದ್ದೆ. ಗರಿ ಮುರಿ ಜರ ಥಾರಿ. ಲಂಗ ಬ್ಲೌಸ್ ನೋಡಿದ್ದೀವಲ್ವ ನಾವು? ಲಂಗ ಹಾಕಿಕೊಂಡು, ಗಿಲಿ ಗಿಲಿ ಕಾಲ ಗೆಜ್ಜೆ ದನಿ ಮಾಡಿಕೊಂಡು. ಗೆಜ್ಜೆ ಕಾಲ್ಗೆಜ್ಜೆ ದನಿ ಮಾಡುತ್ತಲ್ವ? ಅವ್ರು ಹೋಗ್ತಾ ಇದ್ದರೆ ಗೆಜ್ಜೆ ಗಲ್ 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 ಅಂತ ಶಬ್ದ ಮಾಡುತ್ತಲ್ವ? ಅವರು ಆ ಹೊಸ ಬಟ್ಟೆಯನ್ನು ಹಾಕ್ಕೊಂಡು, ಬಳೆ ಹಾಕ್ಕೊಂಡು, ಬಿಂದಿ ಇಟ್ಕೊಂಡು, ಆ ಕಾಲ್ಗೆಜ್ಜೆ ಹಾಕ್ಕೊಂಡು ಹೋಗ್ತಾ ಇದ್ದರೆ ನೋಡೋದಕ್ಕೆ ಎಷ್ಟು ಸಂತೋಷ ಆಗುತ್ತಲ್ವ ಹೆಣ್ಮಕ್ಳನ್ನು. ಎಳ್ಳು ಕಬ್ಬು ಸಕ್ಕರೆ ಅಚ್ಚು ಬಾಳೆ ಹಣ್ಣು ಬೆಲ್ಲ ಬೀರೋಕಂತ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ. ನೋಡಿ,
ಅವಳು ಹೊಸ ಬಟ್ಟೆನ ಹಾಕ್ಕೊಂಡು ಕಾಲ್ಗೆಜ್ಜೆ ಹಾಕ್ಕೊಂಡು ಅವಳ ಕೈಯಲ್ಲಿ ಏನಿದೆ? ಎಳ್ಳು, ಕಬ್ಬು, ಸಕ್ಕರೆ, ಅಚ್ಚು, ಬಾಳೆಹಣ್ಣು, ಬೆಲ್ಲ ಇವೆಲ್ಲವೂ ಸಹ ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಎಲ್ಲರಿಗೂ ಕೊಡೋಕೆ ಹೋಗ್ತಿದ್ದಾಳೆ. ಯಾಕೆ ಅಂತ ಹೇಳಿದ್ರೆ, ಎಲ್ಲರಿಗೂ ಹಬ್ಬದಲ್ಲಿ ಒಂದು ಹೇಳಿದ್ದೇನೆ, ಪ್ರತಿಯೊಂದು ಹಬ್ಬವೂ ಒಂದೊಂದು ವಿಶೇಷತೆ ಇರುತ್ತೆ. ಈ ಹಬ್ಬದಲ್ಲಿ ನಮಗೆ ಸಕ್ಕರೆ, ಎಳ್ಳು, ಬೆಲ್ಲವನ್ನು ತಿಂದು ಒಳ್ಳೆಯದನ್ನು ಮಾತಾಡಬೇಕು ಅಂತ. ಹೆಣ್ಣು ಮಕ್ಕಳಿದ್ರೆ ಇದನ್ನೆಲ್ಲ ಮಾಡ್ತಾರೆ, ಬೇರೆಯವರಿಗೆ ಕೊಟ್ಟು ಎಳ್ಳು, ಬೆಲ್ಲ, ಸಕ್ಕರೆ, ಹಣ್ಣು, ಹಂಪಲೆಲ್ಲ ಕೊಟ್ಟು ಒಳ್ಳೆಯದನ್ನು ಮಾತಾಡೋದನ್ನು ಕಲಿತೀವಿ. ಎಲ್ಲ ಹಿರೀಕೇರಿಗೆ ಬೀದಿಗೆ ಇದೆಲ್ಲವನ್ನು ಕೊಡೋದಕ್ಕೆ ಅವಳು ಹೋಗಿದ್ದಾಳೆ. ಮಕ್ಕಳೇ, ಈ ಭಾಗದಲ್ಲಿ ನಾವು ತಿಳಿದುಕೊಂಡಂತಹ ಮುಖ್ಯಾಂಶಗಳು ಪದ್ಯದ ಹೆಸರು, ಪದ್ಯದ ವಿವರಣೆ, ಇವುಗಳ ಬಗ್ಗೆ ನಾವು ಈ ಭಾಗದಲ್ಲಿ ತಿಳಿದುಕೊಂಡಿದ್ದೇವೆ. ಬಹುವಚನ ರೂಪ ಬರೆಯಿರಿ. ಮಕ್ಕಳೇ, ಇದನ್ನು ನೀವೇ ಬರೀಬೇಕು. ಏಕವಚನ, ಬಹುವಚನ. ಏಕವಚನದಲ್ಲಿರುತ್ತೆ, ನೀವೇ ಬಹುವಚನದಲ್ಲಿ ಬರೀಬೇಕು. ಹಬ್ಬ, ಕಬ್ಬು, ಹಣ್ಣು, ಲಂಗ ಇವುಗಳನ್ನು ನೀವು ಬಹುವಚನದಲ್ಲಿ ಬರೆಯಬೇಕು. ಎಲ್ಲರಿಗೂ ಧನ್ಯವಾದಗಳು.